ಹಾಯ್ ಗೈಸ್, ವೆಲ್ಕಮ್ ಟು ಮೈ ಡೈಲಿ ಬ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ಲೈವ್ ವಾಟರ್ ಕುಟ್ಕೊಂಡು ಅಡ್ಡ ಹತ್ರ ಬಂದೆ. ಅಲ್ಲಿ ನೋಡಿದ್ರೆ ನಮ್ಮ ಅಬ್ಬಣ್ಣವ್ರೆಲ್ಲ ಏನೋ ಡಿಸ್ಕಸ್ ಮಾಡ್ತಾ ನಿಂತಿದ್ರು. ಅದೆಲ್ಲ ಆದಮೇಲೆ ರವೀಣ ಕಸ್ಟಮರ್ ವೆಯ್ಟ್ ಮಾಡ್ತವ್ರೆ ಅಂತ ಅಂದ್ಕೊಂಡು ಅವ್ರನ್ನ ಪಿಕ್ ಮಾಡೋಕ್ಕೆ ಬಸ್ ತಗೊಂಡು ಹೊರಟ್ರು. ಇನ್ನೇನು ರವೀಣನೇ ಹೋದ್ಮೇಲೆ ನಾವೇನು ಮಾಡೋದು ಅಂದ್ಕೊಂಡು ನಾವು ಮನೆ ಕಡೆ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಹೊರಗಡೆ ಬಂದು ನಮ್ಮ ಮನೆಯವ್ರ ಮನೆ ಹತ್ರ ಹೋಗೋದಂತ ಹೋದರೆ ಅಲ್ಲಿ ನೋಡಿದ್ರೆ ಅವಳು ತಂಗಿ ಇದ್ಲು. ಅವಳನ್ನ ಒಂದು 5 ನಿಮಿಷ ಆಟಾಡಿಸ್ಕೊಂಡು ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಬಂದೆ. ಆ ಕಡೆಯಿಂದ ಬರಬೇಕಾದ್ರೆ ಫುಲ್ ಮಳೆ. ಅದ್ರದ್ದು ಇರಲಿ ಅಂತ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಗೈಸ್. ಮಳೆ ನಿಂತಮೇಲೆ ಅಡ್ಡದ ಹತ್ರ ಹೋಗೋದಂತ ಅಡ್ಡದ ಹತ್ರ ಹೋದರೆ ಗೈಸ್, ಇವ್ರು ನೋಡಿದ್ರೆ ಯಾರಿಗೋ ಫೋನ್ ಮಾಡ್ಕೊಂಡು ತಲೆ ಕೆಡಿಸ್ತಾ ಕೂತಿದ್ರು. ಅಲ್ಲಿಂದ ಊಟ ಮಾಡೋದಂತ ಹೋಟ್ಲಿಗೆ ಹೋದ್ವಿ. ಹೋಟ್ಲಿಗೆ ಹೋದರೆ ಇವರು ಇಬ್ಬರು ಕುಷ್ಕ ತೊಗೊಂಡ್ರು. ನಾನು ಮುದ್ದೆ ತೊಗೊಂಡು ತಿನ್ಕೊಂಡು ಗೈಸ್ ಮತ್ತೆ ಅಡ್ಡದ ಹತ್ರ ಬಂದೋ ಗೈಸ್. ಬಂದು ನೋಡಿದ್ರೆ ಇವರಿಬ್ಬರು ಈ ಥರ ಆಡ್ತಿದ್ರು. ಅದನ್ನೆಲ್ಲ ನೋಡಿ ತಲೆ ಕೆಟ್ಟೋಗಿ ಟಿ ಟಿ ಓಡಿಸೋದಂತ ಟಿ ಟಿ ಒಳಗಡೆ ಬಂದು ಕೂತ್ಕೊಂಡೆ. ಆದರೆ ಆಮೇಲೆ ಗೊತ್ತಾಯಿತು ನನಗೆ ಡ್ರೈವಿಂಗೇ ಬರಲ್ಲ ಅಂತ. ಎಷ್ಟೋ ದಿನಗಳ ನಂತರ ನಮ್ಮ ಮನೋಹಣ ಅಡ್ಡಕ್ಕೆ ಬಂದರು. ನಮ್ಮ ಗುಂಡುಗೆ ಕಾರ್ನ ಕುಂತ್ಕೊ ಓಡಿಸಂದ್ರೆ ಅವಳು ನಿಂತ್ಕೊ ಓಡಿಸ್ತಾ ಇದ್ಲು ಗೈಸ್. ಅಲ್ಲಿಂದ ಮೆಡಿಕಲ್ಗೆ ಬಂದೆ. ನಮ್ಮ ಗುಂಡುಗೆ ಒಂದು ಸ್ವಲ್ಪ ಶೀತ ಆಗಿತ್ತು ಅಂತ ಸಿರಪ್ ತರಕ್ಕೆ ಬಂದೆ ಗೈಸ್. ಅದನ್ನೆಲ್ಲ ಕೊಟ್ಟು ಮನೆ ಕಡೆ ಹೊಂಟೆ. ಥ್ಯಾಂಕ್ ಯು.